ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ವಿನಃ ಮುಂದೆ ಸಾಗಲಾರದು. ದಯವಿಟ್ಟು ನಮ್ಮ ನಡುಗೆಯ ಹೆಜ್ಜೆಗಳಿಗೆ ನಿಮ್ಮ ಗತಿಶಕ್ತಿಯನ್ನು ತುಂಬ ಬನ್ನಿರಿ. ಪ್ರೇಕ್ಷಕರೇ, ಸಾಂಸ್ಕೃತಿಕ ಚಟುವಟಿಕೆಗಳು ಸಮಾಜ ಸೇವೆಯಾದರೆ ಭಾರತ ಮತ್ತಷ್ಟು ಸಶಕ್ತವಾಗಿ ವಿಶ್ವಗುರು ಆಗಲು ಹೊಸದೊಂದು ಅವಕಾಶ ತೆರೆದುಕೊಳ್ಳಲಿದೆ. ಇಂಥ ಪರಿಕಲ್ಪನೆಯೊಂದಿಗೆ ಇಲ್ಲೊಂದು ಸಂಗೀತ ಸೇವಾ ಟ್ರಸ್ಟ್ ತಲೆ ಎತ್ತಿ ನಿಲ್ಲುತ್ತಿದೆ. ಅದುವೇ ವೈಷ್ಣವಿ ಸಂಗೀತ ವಿದ್ಯಾಲಯ ಸೇವಾ ಟ್ರಸ್ಟ್. ಇದರ ಸಾರಥಿ ಆಕಾಶವಾಣಿಯ ಹಿರಿಯ ಕಲಾವಿದೆ, ಹಿಂದೂಸ್ತಾನಿ ಗಾಯಕಿ ಡಾಕ್ಟರ್ ಅರ್ಚನಾ ಕುಲಕರ್ಣಿ. ಇವರು ಸಂಗೀತದಿಂದ ಸಮಾಜ ಸೇವೆ ಕಾರ್ಯಕ್ಕೆ ಇಳಿದಿದ್ದಾರೆ. ಇವರ ಈ ಕಲ್ಪನೆಗೆ ಶಕ್ತಿಯಾಗಿ ಮೊದಲ ಹೆಜ್ಜೆಗೆ ಬಲ ತುಂಬಿದವರು ಭಾರತೀಯ ವಿದ್ಯಾಭವನದ ಇನ್ಫೋಸಿಸ್ ಪ್ರತಿಷ್ಠಾನ. ಭಾರತೀಯ ಕಲೆ, ಸಂಸ್ಕೃತಿ, ಸಾಹಿತ್ಯ ಹೀಗೆ ಸಂಸ್ಕಾರವನ್ನು ಉಳಿಸಿ ಬೆಳೆಸುವ ಉದ್ದೇಶ ಇಟ್ಟುಕೊಂಡು ಭಾರತೀಯ ವಿದ್ಯಾಭವನ ಇನ್ಫೋಸಿಸ್ ಪ್ರತಿಷ್ಠಾನ ಕೆಲಸ ಮಾಡ್ತಾ ಇದೆ ಎಂದು ಫೌಂಡೇಶನ್ನಿನ ಜಂಟಿ ನಿರ್ದೇಶಕಿ ನಾಗಲಕ್ಷ್ಮಿ ಅವರು ತಿಳಿಸುತ್ತಾರೆ. ನೆಲಮಂಗಲ ನೆಲಮಂಗಲ ಸಮೀಪ ಅರಶಿನಕುಂಟೆ ವಿನಾಯಕ ದೇವಸ್ಥಾನದ ಅಂಗಳದಲ್ಲಿ ಭಾರತೀಯ ವಿದ್ಯಾಭವನ ಇನ್ಫೋಸಿಸ್ ಪ್ರತಿಷ್ಠಾನ ಏರ್ಪಡಿಸಿದ್ದ ಕಲ್ಚರಲ್ ಔಟ್ರೀಚ್ 135ನೇ ಕಾರ್ಯಕ್ರಮವನ್ನು ವೈಷ್ಣವಿ ಸಂಗೀತ ವಿದ್ಯಾಲಯ ಸೇವಾ ಟ್ರಸ್ಟ್ ಸುನಾದ ನಾಮಕರಣ ಮಾಡಿ ಆಲಾಪಿಸಿತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದ ನಾಗಲಕ್ಷ್ಮಿ, ದೇಶದಾದ್ಯಂತ ಭಾರತೀಯ ವಿದ್ಯಾಭವನದ 386 ಶಾಖೆಗಳಿವೆ. ಅಲ್ಲದೆ 11 ದೇಶಗಳಲ್ಲೂ ಭಾರತೀಯ ವಿದ್ಯಾಭವನದ ಸೂರಿನಡಿ ನಿರಂತರವಾಗಿ ದೇಸಿ ಕಾರ್ಯಕ್ರಮಗಳು ನಡೀತಾ ಇವೆ. ಜಾನಪದ ಸೇರಿದಂತೆ ಇತರೆ ಕಲೆ ಎಲ್ಲೆಲ್ಲೂ ಹರಡುವುದು ಇನ್ಫೋಸಿಸ್ ಪ್ರತಿಷ್ಠಾನದ ಮೂಲ ಉದ್ದೇಶವಾಗಿದೆ ಅಂತ ಅರ್ಚನಾ ಕುಲಕರ್ಣಿ ಅವರಿಗೆ ಸನ್ಮಾನಿಸುತ್ತಾ ವಿದ್ಯಾರ್ಥಿಗಳನ್ನು ಶುಭ ಹಾರೈಸುತ್ತಾ ನಾಗಲಕ್ಷ್ಮಿ ಅವರು ಹೇಳಿಕೊಂಡರು. ನಮಸ್ಕಾರ. ಭಾರತೀಯ ವಿದ್ಯಾಭವನ ಇನ್ಫೋಸಿಸ್ ಫೌಂಡೇಶನ್ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಪುಟ್ಟ ಮಕ್ಕಳು ಸಂಸಾರ ಹಾಡಿದ್ರು, ಇನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ದೊಡ್ಡ ವೇದಿಕೆಯಲ್ಲಿ ನಾಳಿನ ಹೆಸರಾಂತ ಕಲಾವಿದರಾಗಿ ಹೊರಹೊಮ್ಮಿ ಅಂತ ಗಣೇಶನ ಸಂವಿಧಾನ ಭಾರತೀಯ ವಿದ್ಯಾಭವನ ಹಾಗೂ ಇನ್ಫೋಸಿಸ್ ಪ್ರತಿಷ್ಠಾನದ ಮೂಲಕ ನಿಮಗೆ ನಾನು ಅಭಿನಂದನೆಗಳನ್ನ ಹಾಗೆ ಅವರನ್ನ ತಯಾರು ಮಾಡಿರುವ ಗುರುಗಳಾದ ಶ್ರೀಮತಿ ಅರ್ಚನಾ ಕುಲಕರ್ಣಿ ಅವರು. ಇವರು ನನ್ನ ಹೆಸರಾಂತ ಗಾಯಕಿ ಮತ್ತೆ ಬಹಳ ಮಕ್ಕಳಿಗೆ ಸಂಗೀತವನ್ನ ಹೇಳ್ತಾ ಇದ್ದಾರೆ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಾಗಾಗಿ ಮುಂದುವರಿಸಿ ಈ ತರ ಒಳ್ಳೆ ಗುರುಗಳು ಸಿಗಲು ಈಗಿನ ಕಾಲದಲ್ಲಿ ತುಂಬಾ ದುರ್ಲಭ. ನಿಮಗೆ ಈ ಪ್ರಯೋಜನ ಸಿಕ್ಕಿದೆ, ಅದನ್ನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲ ಮಕ್ಕಳು. ಹಾಗೆ ಮಕ್ಕಳಿಗೆ ನೀವು ಸಂಗೀತಕ್ಕೆ ಪ್ರೋತ್ಸಾಹ ಕೊಡ್ತಾ ಎಲ್ಲ ಪೋಷಕರಿಗೆ, ಪೇರೆಂಟ್ಸ್ಗೆ ನಾನು ಧನ್ಯವಾದ ಹೇಳ್ತೀನಿ. ಈಗಿನ ಕಾಲದಲ್ಲಿ ಕಾಂಟೆಂಪರರಿ ಅಂದ್ರೆ ನಮ್ದು ವೆಸ್ಟರ್ನೈಸ್ಡ್ ನಾವು ತುಂಬಾ ಜೀವನ ಶೈಲಿಯನ್ನ ಅಳವಡಿಸ್ಕೊತಾ ಇದ್ವಿ.
ಹಾಗಾಗಿ ನಮ್ಮ ಕಲೆ ಸಂಸ್ಕೃತಿ ಸಾಹಿತ್ಯ ಬಹಳ ಹೆಚ್ಚಿನದು. ಪಾಶ್ಚಿಮಾತ್ಯರೆಲ್ಲರೂ ಇಲ್ಲಿ ಬಂದು ನಮ್ಮ ಕಲೆ ಏನಿದೆ, ಸಂಗೀತ ಏನಿದೆ, ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಯೋಗಗಳು ಅವ್ರು ಹೋಗಿ ಅಲ್ಲಿ ತರಗತಿಗಳನ್ನು ತಗೋತಾ ಇದ್ದಾರೆ, ಯೋಗಾಚಾರ್ಯರಾಗಿದ್ದಾರೆ. ಆದ್ರೆ ನಾವೇನು ಮಾಡ್ತಾ ಇಲ್ಲ, ಅದೆಲ್ಲ ಬಿಟ್ಟು ಬೆಳಗ್ಗೆ ಜಿಮ್ ಹೋಗೋದು, ನಮ್ಮದೇ ಯೋಗ ಇದನ್ನೆಲ್ಲ ಬಿಟ್ಟು ಜಿಮ್ ಹೋಗೋದು, ಈ ತರದೆಲ್ಲ ಯಾಕೆ ನಾವು ಅದನ್ನೆಲ್ಲ ಬಿಡಬೇಕು? ಹಾಗಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು. ಇದರ ಉದ್ದೇಶದಿಂದಲೇ ಭಾರತೀಯ ವಿದ್ಯಾಭವನ ಮತ್ತೆ ಇನ್ಫೋಸಿಸ್ ಪ್ರತಿಷ್ಠಾನ ಬರೀ ಕೇವಲ ಕರ್ನಾಟಕ ಅಥವಾ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಭಾರತದಾದ್ಯಂತ ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದೆ. ಇನ್ಫೋಸಿಸ್ ಫೌಂಡೇಶನ್ ನಮ್ಮ ಜೊತೆಗೂಡಿ ಭಾರತದಲ್ಲಿ 380 ಭಾರತೀಯ ವಿದ್ಯಾಭವನ ಇದೆ. ಎಲ್ಲ ದೊಡ್ಡ ಸಿಟಿಗಳಲ್ಲಿ ಭಾರತ ಅಷ್ಟೇ ಅಲ್ಲ, 11 ವಿದೇಶಗಳಲ್ಲಿ ನಮ್ಮ ಸ್ವಂತ ಬಿಲ್ಡಿಂಗ್ ಮತ್ತು ಅಲ್ಲಿ ತುಂಬಾ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗಾಗಿ ಈ 11 ದೇಶದ 11 ಪ್ರತಿಷ್ಠಿತ ನಗರಗಳಲ್ಲಿ ಪ್ರತಿ ತಿಂಗಳು 1 ಅಥವಾ 2 ಒಂದು ಕಾರ್ಯಕ್ರಮದ ಸರಣಿ ನಡೀತಾ ಇದೆ. ಅದರ 135ನೇ ಸರಣಿ ಈ ಕಾರ್ಯಕ್ರಮ. ಎಲ್ಲ ಕಲಾವಿದರಿಂದ ಇವತ್ತು ನಡ್ಕೊಂಡು ಬಂದು, ಹಾಗಾಗಿ ನಿಮಗನ್ಸಿರ್ಬೋದು ನಿಮ್ಮ ಏರಿಯಾದಲ್ಲೇ ನಿಮ್ಮ ಮನೆ ಪಕ್ಕದಲ್ಲೇ ಎಲ್ಲೋ ಮಾಡಿದೀವಿ ಅಂತ. ಖಂಡಿತ ಇದು ಬಿಬಿಪಿ ಬೆಂಗಳೂರು. ಬಿಬಿಪಿ ಅಂದ್ರೆ ಭಾರತೀಯ ವಿದ್ಯಾಭವನದ ಮೊದಲನೇ ಅಕ್ಷರಗಳು. ಬಿಬಿಪಿ ಬೆಂಗಳೂರು ಯೂಟ್ಯೂಬ್ ಚಾನಲ್ ನಲ್ಲಿ ಇದು ಅಪ್ಲೋಡ್ ಆಗುತ್ತೆ. ಇದೊಂದಷ್ಟೇ ಕಾರ್ಯಕ್ರಮ ಅಲ್ಲ, ಅನೇಕ ದೇಶದಲ್ಲಿ ನಡೀತಿರೋ ಎಲ್ಲ ಕಾರ್ಯಕ್ರಮಗಳು ಅಪ್ಲೋಡ್ ಆಗುತ್ತೆ. ಆ ದೊಡ್ಡ ಕಲಾವಿದರು ಜಾಕಿರ್ ಹುಸೇನ್ ಇಂದ ತಬಲಾಗಿರೋದು ಎಲ್ಲರೂ ಈ ಕಾರ್ಯಕ್ರಮಗಳನ್ನ ನಡೆಸಿದ್ದಾರೆ. ಅನೇಕ ದೊಡ್ಡ ಕಲಾವಿದರು ಈ ಕಾರ್ಯಕ್ರಮವನ್ನ ನಡೆಸಿದ್ದಾರೆ. ಅದೆಲ್ಲ ಯೂಟ್ಯೂಬ್ ನಲ್ಲಿದೆ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಕಲಾವಿದರು, ಪ್ರಶಸ್ತಿ ವಿಜೇತ ಕಲಾವಿದರು ಈ ಪ್ರತಿಷ್ಠಿತ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನ ನಡೆಸಿದ್ದಾರೆ. ಅವರೆಲ್ಲ ಕಾರ್ಯಕ್ರಮದೊಂದಿಗೆ ನಿಮ್ಮದು ಸಹ ಇದು ಸೇರ್ಕೊಳ್ಳುತ್ತೆ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ. ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಭಾರತೀಯ ವಿದ್ಯಾಭವನ ಹೈಸ್ಕೂಲ್ ಶುರುವಾಗಿದೆ. 3 ದೊಡ್ಡ ಆಡಿಟೋರಿಯಮ್ಸ್ ನಾವು ಭವನದಲ್ಲಿ ಇದೆ. ಎಲ್ಲ ಕಾರ್ಯಕ್ರಮ ನಾವು ಅದೇ ಮಾಡ್ತೀವಿ. ನಾನು ಅರ್ಚನೆಗೆ ಹೇಳಿದಾಗ ಅವರು ಇಲ್ಲ ಇಲ್ಲೇ ಮಾಡೋಣ ಅಂತ ಹೇಳಿದ್ರು. ಈ ಕಾರ್ಯಕ್ರಮದ ಹೆಸರೇ ಔಟ್ರೀಚ್ ಕಲ್ಚರಲ್ ಪ್ರೋಗ್ರಾಮ್ ಅಂತ. ಔಟ್ರೀಚ್ ಎಲ್ಲರಿಗೂ ನಾವು ಹೋಗಿ ರೀಚ್ ಆಗೋದು ಅಂತ. ಬೆಂಗಳೂರು ಮತ್ತೆ ಮೈಸೂರು ಅಥವಾ ಶಿವಮೊಗ್ಗ ಈ ತರ ದೊಡ್ಡ ನಗರಗಳಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ. ಅದರ ಹಳ್ಳಿ ಮತ್ತೆ ರಿಮೋಟ್ ಏರಿಯಾದಲ್ಲಿ ಕಾರ್ಯಕ್ರಮಗಳು ನಡೆಯಲ್ಲ. ಎಲ್ಲಾ ಕಡೆನೂ ಕಲಾವಿದರಿದ್ದಾರೆ, ಕೇವಲ ನಗರದಲ್ಲಿ ಮಾತ್ರ ಅಲ್ಲ. ಹಾಗಾಗಿ ಅವ್ರ ಜಾಗಕ್ಕೆ ನಾವು ಹೋಗುದು. ಮತ್ತೆ ಅನೇಕ ಪಾರಂಪರಿಕ ಕಲೆಗಳು ಇದ್ರೆ ನಮಗೆ ಅದೆಲ್ಲ ಎಷ್ಟೋ ನಮಗೆ ಗೊತ್ತೇ ಇಲ್ಲ. ಸಂಗೀತ ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತ, ಒಂದಷ್ಟು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಬಿಟ್ರೆ ಥಿಯೇಟರ್ ಡ್ರಾಮಾ ಗೊತ್ತಿರುತ್ತೆ. ಡಾನ್ಸ್ ಅಂದ್ರೆ ಭರತನಾಟ್ಯಂ, ಕೂಚಿಪುಡಿ, ಮೋಹಿನಿಯಾಟ್ಟಂ, ಒಡಿಸ್ಸಿ, ಕಥಕಳಿ, ಕಥಕ್ಕಿ ತರದ್ದು ಕೆಲವೊಂದು. ಅದು ಬಿಟ್ಟು ಅನೇಕ ಜಾನಪದ ನೃತ್ಯಗಳು, ಜಾನಪದ ಸಂಗೀತಗಳು, ಜಾನಪದ ವಾದ್ಯಗಳಿವೆ. ಅವರು ಅಷ್ಟೇ ಜೀವನ ಪೂರ್ತಿ ಇದಕ್ಕೆ ಮುಳುವಾಗಿ ಇಟ್ಕೊಂಡು ಸಾಧನೆ ಮಾಡ್ಕೊಂಡು ಬಂದಿರೋದು. ದೇವರ ಸ್ವರೂಪವಾಗಿ ಕಲೆಯನ್ನ ನೋಡ್ತಾ ಇರುವಂತಹ ಕಲಾವಿದರೇ. ಅದನ್ನೆಲ್ಲವನ್ನೂ ನಾಡಿನ ಎಲ್ಲ ಊರುಗಳಿಗೂ ಪರಿಚಯಿಸಬೇಕು ಅಂತಾನೆ ಕೊಟ್ಟಿರುವಂತಹ ಇದು ಕಲ್ಚರಲ್ ಔಟ್ರೀಚ್ ಕಾರ್ಯಕ್ರಮ. ಇದರಲ್ಲಿ ನಿಮಗೆ ಗೊತ್ತಿರುವಂತಹ ಅನೇಕ ಯಾರು ಕಲಾವಿದರ ಹೆಸರನ್ನ ನಮಗೆ ಹೇಳಿದ್ರು ಅಂತಂದ್ರೆ ಅವರು ಏನ್ ಕಲ್ತಿದ್ದಾರೆ, ಏನು ಕಲೆಯ ಪ್ರದರ್ಶಿಸ್ತಾರೆ ಅಂತ ನಾವು ನೋಡ್ತೀವಿ. ಇದಕ್ಕಾಗಿ ಇರೋ ಒಂದು ತಜ್ಞರ ಸಮಿತಿ ಇದೆ. ಅದರಲ್ಲಿ ಅವರು ಸೆಲೆಕ್ಟ್ ಆದ್ರೆ ನಾವು ಎಲ್ಲರನ್ನೂ ಕಾರ್ಯಕ್ರಮ ಕೊಡ್ತೀವಿ. ಹಾಗಾಗಿ ನೀವು ಎಲ್ಲರೂ ನನಗೆ ಭಾರತೀಯ ವಿದ್ಯಾಭವನಕ್ಕೆ ಅಪ್ಲೈ ಮಾಡಬಹುದು. 2 ಕಲಾವಿದರಿದೆ, ಅಥವಾ ನಿಮಗೆ ಗೊತ್ತಿರೋ ಕಲಾವಿದರ ಮೂಲಕ ಸಹ ನನಗೆ ಅಪ್ಲೈ ಮಾಡಿಸ್ಬೋದು. ನಾವು ಕಾರ್ಯಕ್ರಮ ಕೊಡ್ತೀವಿ. ಈ ದಿನ ನಾವು ಇಲ್ಲಿ ಬಂದು ನಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಯ್ತು. ಮತ್ತೆ ಒಳ್ಳೆ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದಾರೆ, ಒಳ್ಳೆ ಉದ್ದೇಶ ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ಹಾಗಾಗಿ ಭಗವಂತ ಅವರಿಗೆ ಸಕಲವನ್ನು ಆಯಸ್ಸು, ಆರೋಗ್ಯ, ಐಶ್ವರ್ಯ, ಶಕ್ತಿ, ಹಾಗೆ ಈ ಕಾರ್ಯಕ್ರಮ ಹಾಗೆ ಅವ್ರ ಮನಸ್ಸಿನಲ್ಲಿರೋದು ಪ್ರತಿಯೊಂದು ಮುಂದುವರಿಯಲಿಕ್ಕೆ ಭಗವಂತನ ಪ್ರೇರಣೆ, ಆಶೀರ್ವಾದ ಆಗ್ಲಿ ಅಂತ. ಮತ್ತೆ ನೀವೆಲ್ಲರಿಗೂ ನಾನು ಸಹ ಭವನದ ಮತ್ತು ಇನ್ಫೋಸಿಸ್ ಪ್ರತಿಷ್ಠಾನದ ಪರವಾಗಿ
ಆತ್ಮೀಯವಾದ ಸ್ವಾಗತ ಹಾಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸಂಗೀತ ಶಾಲೆಯ ಮಕ್ಕಳು ಚಿಲಿಪಿಲಿ ಧ್ವನಿಯಲ್ಲಿ ಹಾಡಿ ರಂಜಿಸಿದರು. ಗಾಯಕ CH ಸಿದ್ದಯ್ಯ, ಗಾಯಕಿ ಯಶೋಧ ಅವರು ಜನಪದ ಗೀತೆಗಳಿಗೆ ಧ್ವನಿಯಾದರು. ಕಡಲಿಗೆ ಹಂಬಲಿಸಿದೆ ಕಾಣದ ಕಡಲಿ ಹಂಬಲಿಸಿದೆ ಕರ್ನಾಟಕಿ ಶೈಲಿಯ ಗಾಯಕಿ ಶ್ರೀಮತಿ ಪ್ರೇಮಾ ರಾಮಮೂರ್ತಿ ಅವರನ್ನು ಟ್ರಸ್ಟ್ ಪರವಾಗಿ ನಾಗಲಕ್ಷ್ಮಿ ಅವರು ಇದೇ ವೇಳೆ ಸನ್ಮಾನಿಸಿದರು. ಅಲ್ಲದೆ ಆಯುರ್ವೇದ ನೆಮ್ಮದಿಯ ಬದುಕಿಗೆ ಎಷ್ಟು ಪೂರಕ ಎಂಬುದನ್ನು ಡಾಕ್ಟರ್ ಅನಿತಾ ಒಡೆಯರ್ ಇದೇ ವೇಳೆ ಪ್ರೇಕ್ಷಕರಿಗೆ ತಿಳಿಸಿಕೊಟ್ಟರು. ನಮ್ಮ ಸಂಸ್ಕೃತಿ ಪರಂಪರೆಯನ್ನು ನಾವು ಉಳಿಸಿ ಬೆಳೆಸಬೇಕು, ಮುಂದಿನ ಯುವ ಪೀಳಿಗೆಗೆ ನಾವು ಅದನ್ನು ತೋರಿಸ್ಬೇಕು. ಸೊ ನಿಮಗೆಲ್ಲ ಗೊತ್ತಿರುವಂತೆ ಆಯುರ್ವೇದ ಎಲ್ಲೋ ಕೇಳಿರ್ತೀರಿ ನೀವು. ಸೊ ಮನೆಯಲ್ಲಿ ಗಿಡಮೂಲಿಕೆಗಳನ್ನು ಇರುವಂಥ ಒಗ್ಗರಣೆ ಡಬ್ಬಿನಲ್ಲಿ ಇರುವಂಥ ಸಾಮಾನು ಪದಾರ್ಥಗಳನ್ನು ಉಪಯೋಗಿಸಿ ನೀವು ಏನಾದರೂ ತೊಂದರೆಗಳಾದಾಗ ಅದನ್ನು ಉಪಯೋಗಿಸಿ ಕಮ್ಮಿ ಮಾಡ್ಕೊಂಡಿರ್ತೀರ ತೊಂದರೆಗಳನ್ನು. ಸೊ ಕೆಲವರು ಏನು ಅಂದ್ಕೊಂಡಿರ್ತಾರೆ ಇದನ್ನೇ ಆಯುರ್ವೇದ ಅಂತ. ಅದು ಪೂರ್ತಿಯಾಗಿ ಆಯುರ್ವೇದ ಅಲ್ಲ, ಆಯುರ್ವೇದದ ಒಂದು ಭಾಗ. ಸೊ ಈಗ ಆಯುರ್ವೇದ ಅಂದರೆ ಏನು ಮಾಡೋಣ. ಸೊ ಆಯುಷೋ ವೇದ, ಆಯುಷ್ಯ ಅಂದರೆ ನಮ್ಮ ಜೀವನ. ಸೊ ಜೀವನ ಯಾವ ರೀತಿಯಾಗಿರಬೇಕು, ಜೀವನ ಶೈಲಿ. ಸೊ ನಮ್ಮದು ಹುಟ್ಟಿದಂದಿನಿಂದ ನಮ್ಮ ಮರಣದವರೆಗೆ ನಮ್ದು ಏನು ಲೈಫ್ ಸ್ಪ್ಯಾನ್ ಅಂತೀವಲ್ಲ, ಸೊ ಆ ಲೈಫ್ ಸ್ಪ್ಯಾನಲ್ಲಿ ನಮ್ಮದು ಜೀವನ ಕ್ರಮ ಯಾವ ರೀತಿಯಾಗಿರಬೇಕು ಅದನ್ನು
ಕೊಡ್ತಕ್ಕಂಥ ಇರೋದು ಆಯುರ್ವೇದ. ಸೊ ಆಯುರ್ವೇದ, ವೇದ ಅಂದರೆ ಜ್ಞಾನ. ಸೊ ಆಯುಷ್ಯದ ವೇದ, ಜೀವನ ಕ್ರಮವನ್ನು ತಿಳಿಸ್ಕೊಡ್ತಕ್ಕಂಥ ಶಾಸ್ತ್ರ ಆಯುರ್ವೇದ ಶಾಸ್ತ್ರ. ಸೊ ಈ ಆಯುರ್ವೇದ ಶಾಸ್ತ್ರ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ಇದು ರೋಗ ಬಂದಾಗ ಅಲೋಪತಿ ಔಷಧಿ ಕಮ್ಮಿ ಆಗದೆ ಇರುವಾಗ ನಾವು ಅಲೋಪತಿ ಆಯುರ್ವೇದಕ್ಕೆ ಹೋಗ್ತೀವಿ, ಔಷಧಿ ತಗೋತೀವಿ, ಕಮ್ಮಿ ಆಗುತ್ತೆ. ತುಂಬ ಹಳೆಯ ರೋಗಗಳಿದ್ರೆ ಇದಕ್ಕೆ ಔಷಧಿ ಇದೆ, ಆ ಥರ ಇಲ್ಲ. ಸೊ ಆಯುರ್ವೇದ ಏನಿದೆ, ಇದು ಜೀವನ ಶೈಲಿ. ಇದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಲ್ಲ. ಸೊ ರೋಗ ತಡೆಯುವಂಥ ಶಕ್ತಿ, ತಡೆಯುವಂಥ ಉಪಾಯಗಳನ್ನು ಅಳವಡಿಸ್ಕೊಳ್ಳೋದು ಮುಖ್ಯ. ರೋಗ ಬಂದಾಗ ನಾವು ವೈದ್ಯರ ಹತ್ರ ಹೋಗ್ತೀವಿ, ಎಲ್ಲರೂ ನೀವೆಲ್ಲ ಹೋಗ್ತೀರ ವೈದ್ಯರ ಹತ್ರ ಹೋಗೋದು ರೋಗ ಬಂದಾಗ ಅಷ್ಟೇ ಮುಖ್ಯ ಅಲ್ಲ, ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದು ಮುಖ್ಯ. ಸೊ ಅದಕ್ಕೂ ನಾವು ವೈದ್ಯರನ್ನ ಅಪ್ರೋಚ್ ಆಗಬೇಕು, ಇದು ನಮ್ಮ ಉದ್ದೇಶ. ಸೊ ಬರೀ ರೋಗ ಬಂದಾಗ ಮಾತ್ರ ಅಲ್ಲ, ಪ್ರಿವೆನ್ಷನ್ಗೆ ಏನೇನು ಉಪಾಯಗಳನ್ನು ಮಾಡಬಹುದು, ಯಾವ ರೀತಿ ದಿನಚರಿ ಇರಬೇಕು ಅದನ್ನು ತಿಳಿಸ್ಕೊಡ್ತಕ್ಕಂಥ ನಮ್ಮ ಶಾಸ್ತ್ರವನ್ನು ವೈದ್ಯರಿಂದ ನೀವು ತಿಳ್ಕೊಂಡು ಎಲ್ಲರೂ ಅಳವಡಿಸ್ಕೊಳ್ಬೇಕು. ಎಸ್ಪೆಷಲಿ ಈಗಿನ ಯುವ ಪೀಳಿಗೆಗೆ ಅದು ತುಂಬ ಅವಶ್ಯಕ. ಯಾಕಂದರೆ ಅವ್ರದ್ದು ಲೈಫ್ ಸ್ಟೈಲ್ ಹೇಳ್ತೀವಲ್ಲ, ಅವ್ರ ಜೀವನ ಶೈಲಿನೇ ಸರಿ ಇಲ್ಲ. ಯಾವುದೋ ಟೈಮ್ ಹೇಳೋದು, ಯಾವುದೋ ಕೆಲಸ ಮಾಡೋದು, ಕೆಲಸ ಮುಗಿದ ಮೇಲೆ ಟೈಮ್ ಇದ್ದರೆ ಊಟ ಮಾಡೋದು, ಊಟ ಟೈಮಿಗೆ ಬಿಟ್ಬಿಡ್ತಾರೆ, ಬೇರೆ ಟೈಮಿಗೆ ಊಟ ಮಾಡ್ತಾರೆ. ಆಮೇಲೆ ವ್ಯಾಯಾಮಗಳಿಲ್ಲ, ಓಡಾಟ ಇಲ್ಲ, ವಾಕಿಂಗ್ ಇಲ್ಲ. ಈಗ ನೀವು 50-60 ವರ್ಷ ಆದವರು ನೋಡಿರ್ಬೋದು, ಎಲ್ಲರೂ ದಿನ ಸಾಯಂಕಾಲ ವಾಕಿಂಗ್ ಹೋಗ್ತಾ ಇದ್ದಾರೆ. ದಟ್ ಈಸ್ ಒಳ್ಳೆಯ ಹವ್ಯಾಸ. ಆಮೇಲೆ ನಮ್ಮ ಆರೋಗ್ಯಕ್ಕೆ ಅದು ಮುಖ್ಯವಾದಂಥದ್ದು. ಸೊ ಪ್ರಮುಖವಾಗಿ ಆಯುರ್ವೇದದಲ್ಲಿ ಜೀವನ ಶೈಲಿ ಬಗ್ಗೆ ಹೇಳುವಾಗ ದಿನಚರಿ ಅಂತ ಹೇಳಿದೆ. ದಿನಚರಿ ಯಾವ ರೀತಿ ದಿನಚರಿ ಇರಬೇಕು ಒಬ್ಬ ವ್ಯಕ್ತಿ, ಆರೋಗ್ಯವಂತ ವ್ಯಕ್ತಿ. ಆಮೇಲೆ ಋತುಚರಿ ಅಂದರೆ ಋತುವಿಗೆ ಅನುಸಾರವಾಗಿ ಕೆಲವೊಂದು ಆಹಾರಗಳನ್ನು ತಗೊಳ್ಳೋದು, ಕೆಲವೊಂದು ಆಹಾರಗಳನ್ನು ಬಿಡೋದು. ಒಂದು ಉದಾಹರಣೆ ಹೇಳಬೇಕಂತಂದರೆ, ತುಂಬ ಬಿಸಿಲಿರುವಾಗ ಏಪ್ರಿಲ್ ಮೇ ಸೀಸನಲ್ಲಿ ತುಂಬ ಬಿಸಿಲು ಜಾಸ್ತಿ ಇರುವಾಗ ಹಸಿ ಶುಂಠಿ ಎಲ್ಲ ತಿನ್ನಬಾರ್ದು. ಆ ಥರ ಇವೆಲ್ಲ ಋತುವಿಗೆ ಅನುಸಾರವಾಗಿ ನಾವು ಅಳವಡಿಸ್ಕೊಳ್ತಕ್ಕಂಥ ಆಹಾರಗಳು. ಆವಾಗ ಕಾಳು ಮೆಣಸು ಉಪಯೋಗಿಸ್ಬೇಕು, ಒಣ ಶುಂಠಿ ಉಪಯೋಗಿಸ್ಬೇಕು, ಆವಾಗ ಜಾಸ್ತಿ ಉಷ್ಣ ಆಗೋದಿಲ್ಲ, ಶರೀರಕ್ಕೆ ಹೀಟ್ ಆಗೋದಿಲ್ಲ. ಸೊ ಇವೆಲ್ಲ ಜೀವನ ಶೈಲಿ. ದಿನಚರಿಯಲ್ಲಿ ಹೋಗುವಾಗ ಹೇಳಿದಾಗ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಭ್ಯಂಗ ಸ್ನಾನ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು, ಎಣ್ಣೆ ಸ್ನಾನ ಅಂತೀವಿ. ಸೊ ಮುಂಚೆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಮಾಡ್ತಿದ್ರು, ದಿನಾಲೂ ಕೆಲವರೆಲ್ಲ ಮಾಡ್ಕೋತಿದ್ರು. ಈಗ ನೀವು ನೋಡಿರ್ಬೋದು, ತುಂಬ ವಯಸ್ಸಾದವರು ಮನೆಯಲ್ಲಿದ್ದರೆ ದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾರೆ. ಸೊ ಅದು ಒಳ್ಳೆಯದಾದಂಥ ಒಂದು ಪದ್ಧತಿ. ಸೊ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಶಾರೀರಿಕ ಮಾನಸಿಕವಾದಂಥ ಅನುಭವಗಳು ಕಮ್ಮಿ ಆಗುತ್ತೆ. ಆಮೇಲೆ ಈ ಸ್ಟ್ರೆಸ್ ಅಂತೀವಲ್ಲ, ಈ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ. ಈಗೆಲ್ಲ ಅದನ್ನು ನಾವು ಬಿಟ್ಟು ಏನು ಮಾಡ್ತಾ ಇದ್ದೀವಿ, ಸ್ಪಾ ಓಪನ್ ಆಗಿದೆ, ಸ್ಪಾಗಳಿಗೆ ಹೋಗ್ತಾರೆ ಜನ. ಅದು ಆಯಿಲ್ ಮಸಾಜ್ ತಗೊಳ್ಳೋಣ, ತುಂಬ ಸುಸ್ತಾಗಿದ್ದೀವಿ. ಸೊ ಅದನ್ನು ಒಂದು ರೀತಿ ಸರಿಯೇ, ಬಟ್ ಅದನ್ನೇ ನಾವು ಜೀವನದಲ್ಲಿ ಅಂದರೆ ನಮ್ಮ ಮನೆಯಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ, ನಾವು ಹೊರಗಡೆ ಹೋಗಿ ಟೈಮ್ ವೇಸ್ಟ್ ಮಾಡೋದು ತಪ್ಪತ್ತೆ. ಮನೆಯಲ್ಲೇ ನಾವು ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ ರೋಗ ಬರದೇ ಇರೋಕ್ಕೆ ತಡೆಯಬಹುದು. ಅದಂದರೆ ಹೇಳಿರ್ತಕ್ಕಂಥ ವ್ಯಾಯಾಮ, ಮುಂದೆ ಹೇಳಿಬೇಕು ವ್ಯಾಯಾಮ ಕಡಿಮೆ ಮಾಡಬೇಕು. ಮುಂಚೆ ಎಲ್ಲ ನಮ್ಮದು ಕೃಷಿನೇ ಪ್ರಧಾನವಾದಂಥ ದೇಶ. ಇಲ್ಲಿ ಎಲ್ಲರೂ ಹೊರಗೆ ಹೋಗ್ತಾ ಇದ್ರು, ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಶಾರೀರಿಕ ಶ್ರಮ ಅವ್ರಿಗೆ ಜಾಸ್ತಿ ಇತ್ತು, ಅದರಿಂದ ಒಳ್ಳೆ ಹಸುವಾಗ್ತಿತ್ತು. ಕಲ್ತಿದ್ರು, ಕರಗೋ ಶಕ್ತಿ ಇತ್ತು, ಜೀವನ ಶಕ್ತಿ ಇತ್ತು. ಸೊ ಎಲ್ಲ ಊಟ ಮಾಡ್ತಿದ್ರು, ಏನು ರೋಗಗಳಿರಲಿಲ್ಲ. ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಸೊ ಸೆಡೆಂಟ್ರಿ ಲೈಫ್, ಮೆಕ್ಯಾನಿಕಲ್ ಲೈಫ್ ಅಂತೀವಲ್ಲ, ಒಂದೇ ಕಡೆ ಕೂತ್ಕೊಂಡಿರ್ತೀವಿ, ಕಂಪ್ಯೂಟರ್ ಮುಂದೆ ಇಡೀ ದಿನ ಅದರಲ್ಲಿ ಕೆಲಸ ಮಾಡೋದು, ಏನೋ ಓಡಾಟ ಇಲ್ಲ, ಏನಿಲ್ಲ, ಅದರಿಂದ ನಾವು ಹೋಗೋದು. ಸೊ ಈ ವ್ಯಾಯಾಮ ಬರೋದು ವಿಹಾರವೂ ಇಂಪಾರ್ಟೆಂಟ್, ಅದು ಮುಖ್ಯ. ಅದೇ ರೀತಿ ಆಹಾರ ನಾವು ಯಾವ ರೀತಿ ತಗೋಬೇಕು, ಆಹಾರ ಸರಿಯಾದ ಟೈಮಲ್ಲಿ ಹಸಿವೆ ಆದಾಗ ದಿನನಿತ್ಯವಾಗಿ, ಪ್ರತಿನಿತ್ಯವಾಗಿ ಮತ್ತು ಕ್ರಮಬದ್ಧವಾಗಿ ಆಹಾರವನ್ನು ನಿಯಮಿತ ವೇಳೆಯಲ್ಲಿ ತಗೋಬೇಕು. ಪರ್ಟಿಕ್ಯುಲರ್ ಟೈಮಿಗೆ ತಗೋಬೇಕು. ಯಾವಾಗ ಊಟ ಮಾಡಿದೆ, 4 ಗಂಟೆ ಊಟ ಮಾಡಿದೆ, 1 ಗಂಟೆ ಊಟ ಮಾಡೋದು, ಅದು ಸರಿಯಾಗಿ. ಕೆಲಸ ಇತ್ತು, ಊಟ ಮಾಡೋಕ್ಕಾಗಲಿಲ್ಲ, ಒಂದಿನ ಸರಿ 2 ದಿನ ಸರಿ, ಬರೀ ಇದರಲ್ಲಿ ನಾವು ಮಾಡಿದರೆ ರೋಗ ಬೇಕು. ಇನ್ನು ಆಹಾರ ಯಾವ ರೀತಿ ಇರಬೇಕು, ಷಡ್ರಸಾತ್ಮಕ ಆಹಾರ ಬಲಕರಾಣ ಶ್ರೇಷ್ಠ ಅಂತ ಹೇಳಿದ್ದಾರೆ ಶಾಸ್ತ್ರಕಾರ. ಸರ್ಕಾರ ಸಂವಿಧಾನದಲ್ಲಿ ಹೇಳಿದ್ದಾರೆ ಷಡ್ರಸಾತ್ಮಕ ಎಲ್ಲ ರಸಗಳು ಇರಬೇಕು. ಸಿಹಿ, ಹುಳಿ, ಖಾರ, ಉಪ್ಪು, ಒಗರು ಎಲ್ಲ ಇರಬೇಕು. ಕಹಿ 6 ರಸಗಳು ಇರುವಂಥ ಆಹಾರ ತಗೋಬೇಕು. ಈಗ ನಮ್ಮದು ಸೌತ್ ಇಂಡಿಯನ್ ಡಯಟ್ ಇದೆ. ನೀವು ಯಾವುದೋ ಒಂದು ಫಂಕ್ಷನಿಗೆ ಹೋಗ್ತೀರಾ, ಅಲ್ಲಿ ಏನು ಮಾಡ್ತಾರೆ, ಫಸ್ಟು ಪಾಯಸ ಬಡಿಸ್ತಾರೆ, ಆಮೇಲೆ ಅನ್ನ, ಸಾರು. ಸೊ ಮೊದಲು ರಸ ಸಿಹಿಯಾದಂಥ ಪದಾರ್ಥ ತಗೋಬೇಕು. ಅನ್ನದ ಜೊತೆ ತುಪ್ಪ ಹಾಕಿರ್ತಾರೆ. ಸೊ ಈ ತುಪ್ಪ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಜೀವನ ಶಕ್ತಿ ಜಾಸ್ತಿ ಆಗುತ್ತೆ. ಎಲ್ಲರೂ ಏನು ಅನ್ಕೋತಾರೆ, ತುಪ್ಪ ತಿನ್ನಬಾರ್ದು, ಬಿ ಪಿ ಜಾಸ್ತಿ ಆಗುತ್ತೆ. ಅದು ತಪ್ಪು. ನಮ್ಮ ಆಯುರ್ವೇದದ ಪ್ರಕಾರ ತುಪ್ಪ ಊಟ ಮಾಡುವಾಗ ಅನ್ನದ ಜೊತೆ, ಹಸಿ ಪದಾರ್ಥಗಳ ಜೊತೆ ಸೇವಿಸೋದು ಒಳ್ಳೆಯದು. ಇದರಿಂದ ಏನಾಗುತ್ತೆ, ಹೆಲ್ದಿ ಫ್ಯಾಟ್ ಆಗುತ್ತೆ. ಈ ಹೆಲ್ದಿ ಫ್ಯಾಟ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. HDL
ಹೆಲ್ದಿ ಫ್ಯಾಟು ಆರೋಗ್ಯಕ್ಕೆ ಒಳ್ಳೆಯದು. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುತ್ತೆ. ಅದಕ್ಕೆ ಆಹಾರ ಯಾವಾಗಲೂ ಶ್ರೇಷ್ಠಸಾತ್ಮಕವಾಗಿದೆ. ಇದು ಸ್ವಸ್ಥರಿಗೆ ಅಥವಾ ನಿರೋಗ ವ್ಯಕ್ತಿಗೆ, ಆರೋಗ್ಯವಂತ ವ್ಯಕ್ತಿಗೆ. ಇನ್ನು ವಿಹಾರ ಏನು? ವ್ಯಾಯಾಮ ಮಾಡಬೇಕು, ದಿನನಿತ್ಯ ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು. ವ್ಯಾಯಾಮ ಆಗಲಿಲ್ವಾ, ವಾಕಿಂಗ್ ಮಾಡಬೇಕು. ಸೊ ಈ ವಿಹಾರಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಒಂದು ದೇಹದಲ್ಲಿ ಚಯಾಪಚಯ ಕ್ರಿಯೆ ಎಲ್ಲ ಸುಧಾರಿಸುತ್ತೆ. ಆಮೇಲೆ ನಮ್ಮ ಜಾಯಿಂಟ್ಗಳು, ಸಂಧಿಗಳಲ್ಲಿರ್ತಕ್ಕಂಥ ನೋವುಗಳು ಇವೆಲ್ಲ ಬರೋದು ದಿನನಿತ್ಯ ಅಳವಡಿಸ್ಕೋಬೇಕು. ಮತ್ತು ಸ್ನಾನ ಮಾಡಿ ಊಟ ಮಾಡಬೇಕು. ಸ್ನಾನ ಮಾಡಿ ಊಟ ಮಾಡೋದ್ರಿಂದ ಏನಾಗುತ್ತೆ, ನಮ್ಮದು ಜಠರಾಗ್ನಿ ಅಂತೀವಲ್ಲ, ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಅದು ಸರಿಯಾಗಿ ಸೆಕ್ರೇಷನ್ ಆಗಿ ತಿಂದ ಆಹಾರ ಯಾವುದೇ ತೊಂದರೆ ಇದೆ ರಚನೆ ಆಗುತ್ತೆ. ಆಮೇಲೆ ಅದು ಮೈಗೆ ಅಂದರೆ ಧಾತುಗಳಿಗೆ ಅದನ್ನು ಪೋಷಣೆ ಮಾಡುತ್ತೆ. ಸೊ ಈ ರೀತಿಯಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದನ್ನು ನಾವು ಮಾಡ್ತಾ ಇಲ್ಲ. ಆಹಾರ ಊಟ ಸರಿಯಾಗಿ ಮಾಡೋದಿಲ್ಲ, ಪಿಜ್ಜಾ ಬರ್ಗರ್ ಎಲ್ಲ ತಿನ್ನೋದು. ಆಮೇಲೆ ಯಾವುದೋ ಡಾಕ್ಟರ್ ಹತ್ರ ಹೋಗೋದು, ಅವ್ರು ಹೇಳ್ತಾರೆ ಪ್ರೋಬಯೋಟಿಕ್ಸ್ ಅಂತಿದೆ, ಅದನ್ನು ತಗೊಳ್ಳಿ. ಸೊ ಇಟ್ ಹೆಲ್ಸ್ ಫಾರ್ ನ್ಯೂಟ್ರಿಷನ್ ಸಪ್ಲಿಮೆಂಟ್, ಅದನ್ನು ತೊಗೊಳ್ಬೇಕು. ಅದನ್ನು ನಾವು ತಗೋಬೇಕು. ಅಂದರೆ ಆಹಾರದಲ್ಲಿರುವಂಥ ಈ ನ್ಯೂಟ್ರಿಷನ್ಸನ್ನ, ನ್ಯೂಟ್ರಿಯೆಂಟ್ ಮೆಟೀರಿಯಲ್ಸನ್ನ ನಾವು ಅದನ್ನು ಉಪಯೋಗಿಸ್ಕೊಂಡು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಬೇಕು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಮಾಡಬೇಕು. ಆಹಾರದ ಜೊತೆ ಇನ್ನೊಂದು ಮುಖ್ಯವಾದಂಥ ಅಂಶ ಅಂದರೆ ಆಹಾರ ವಿಹಾರಕ್ಕೆ ನಿದ್ರೆ. ಈಗಿನ ಕಾಲದಲ್ಲಿ ಯಾರಿಗೂ ನಿದ್ರೆನೇ ಬರೋದಿಲ್ಲ. ರಾತ್ರಿ ಎಲ್ಲ ಎಚ್ಚರಾಗಿರ್ಬೇಕಾದ್ರೆ ಸಾಮಾನ್ಯ ಸ್ವಸ್ಥ ಮನುಷ್ಯನಿಗೆ, ಆರೋಗ್ಯ ಮನುಷ್ಯನಿಗೆ 6 ರಿಂದ 8 ತಾಸು ನಿದ್ದೆ ಬೇಕು. ಅದಕ್ಕಿಂತ ನಿದ್ದೆ ಕಮ್ಮಿ ಆದರೆ ಒಂದಿನ ಸರಿ 2 ದಿನ ಸರಿ ದಿನ ಅದೇ ರೀತಿಯಾಗಿ ಕಂಟಿನ್ಯೂ ಆದರೆ ಏನಾಗುತ್ತೆ, ಮನುಷ್ಯನಿಗೆ ಬೆಳೆದುಕೊಳ್ಳುತ್ತೆ. ಇಂದ್ರಿಯಗಳಿಗೆ ಪೋಷಣೆ ಆಗೋದಿಲ್ಲ, ನಿದ್ದೆ ಸರಿಯಾಗೋದಿಲ್ಲ. ಸೊ ಬ್ರೈನ್ ಸರಿಯಾಗಿ ವರ್ಕ್ ಮಾಡೋದಿಲ್ಲ. ಇಂದ್ರಿಯಗಳ ಮೂಲ ಇರೋದು ಬ್ರೈನಲ್ಲಿ, ಸೊ ಮಸ್ತಿಷ್ಕದಲ್ಲಿ. ಸೊ ಈ ಮಸ್ತಿಷ್ಕ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಕಾನ್ಸಂಟ್ರೇಷನ್ ಆಗೋದಿಲ್ಲ. ಕೆಲವರೆಲ್ಲ ಬರ್ತಾರೆ, ನನಗೆ ಏನೂ ತೋರಿಸ್ತಾ ಇಲ್ಲ, ಏನು ಕೆಲಸ ಮಾಡಬೇಕು ಅಂತ, ರಾತ್ರಿ ನಿದ್ದೆನೇ ಬರೋದಿಲ್ಲ. ಇದಕ್ಕೆಲ್ಲ ಏನು ಪರಿಹಾರ? ಸರಿಯಾದಂಥ ನಿದ್ರೆ, ಉತ್ತರರಹಿತವಾದಂಥ ಜೀವನ ಮಾಡಲಿಕ್ಕೆ ನಮಗೆ ನಿದ್ರೆ ಅತಿ ಮುಖ್ಯ. ಸೊ ಇವುಗಳನ್ನು ನಾವು ನಿದ್ರೆ, ಆಹಾರ ಮತ್ತು ವಿಹಾರ ಸರಿಯಾಗಿ ಆರೋಗ್ಯ ಅಥವಾ ಸ್ವಾಸ್ಥ್ಯವನ್ನು ಕಾಪಾಡ್ಬೋದು. ಸೊ ಇದನ್ನೇ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ವಾಗ್ಭಟಾಚಾರ್ಯರು ಅಷ್ಟಾಂಗ ಹೃದಯ ಅಂತ ಪುಸ್ತಕ ಬರೆದರು. ಸೊ ಈ ಅಷ್ಟಾಂಗ ಹೃದಯದಲ್ಲಿ ತುಂಬ ಸುಂದರವಾಗಿ ಹೇಳಿದ್ದಾರೆ. ಮಿತವಾದಂಥ ಆಹಾರವನ್ನು ಮಿತವಾಗಿ ಮತ್ತು ಋತುವಿನ ಅನುಸಾರವಾಗಿ ಆಹಾರವನ್ನು ಸೇವಿಸೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿ ಸ್ವಸ್ಥನಾಗಿರ್ತಾನೆ, ಆರೋಗ್ಯವಂತನಾಗಿರ್ತಾನೆ. ಶ್ರೇಷ್ಠ ಹಿನ್ನೆಲೆ ಗಾಯಕ SP ಬಾಲಸುಬ್ರಹ್ಮಣ್ಯಂ ಅವರಿಂದಲೇ ಮೆಚ್ಚುಗೆ ಪಡೆದಿರುವ ಡಾಕ್ಟರ್ ಅರ್ಚನಾ ಕುಲಕರ್ಣಿ ದಾಸಗೀತೆ ಹಾಗೂ GS ಶಿವರುದ್ರಪ್ಪ ಅವರ ಭಾವಗೀತೆಗಳಿಗೆ ಸ್ವರ ಜೋಡಿಸಿ ಸಂಗೀತ ಪ್ರಿಯರನ್ನು ರಂಜಿಸಿದರು.
ಮುಖ್ಯ ಅತಿಥಿಯಾಗಿದ್ದ ಕನ್ನಡ ಪ್ರಾಧ್ಯಾಪಕರು ಮಾತನಾಡಿ ಬದುಕಿನ ಬಗ್ಗೆ ಅರಿವು ಮೂಡಿಸಿಕೊಟ್ಟರು. ಇಲ್ಲಿ ದೇಹ ಸಂಸ್ಕೃತಿ, ದೇಶ, ದೇವರು, ದೇಹ. ಮೇಡಮ್ ಅವರು ಡಾಕ್ಟರ್ ಹೇಳಿದ ದೇಹ ಹೇಗೆ ನಾವು ಮೇಂಟೈನ್ ಮಾಡ್ಕೋಬೇಕು ಅಂತ. ಆದರೆ ಈ ದೇಶ, ದೇಹ, ದೇವರು ನಮ್ಮ 3 ದೇಹ ಸಂಸ್ಕೃತಿಯ ಬದಲಾಗಿ ಇವತ್ತು ಡಿ ಸಂಸ್ಕೃತಿ ಬರ್ತಾ ಇದೆ. ಡ್ರಿಂಕ್, ಡ್ಯಾನ್ಸ್, ಡ್ರಗ್. ಈಗ ನಾವೆಲ್ಲ ಹುಚ್ಚರು ಇಲ್ಲಿ ಸೇರ್ಕೊಂಡಿದ್ದೇವೆ. ಸಂತೋಷವಾಗಿ ರಸ್ತೆಯ ಪಕ್ಕದಲ್ಲಿ ಇರುವಂತ ಎಲ್ಲ ಡಾಬಾಗಳಲ್ಲಿ ಎಷ್ಟು ಜನ ಎಂತ ಕೇಕೆ, ಎಂತ ಇದು ಏನೆಲ್ಲ ಬೆಳೀತಾ ಇರ್ತೀವಿ. ಅವರು ಆರೋಗ್ಯ ಕೆಡ್ಸ್ಕೊತಾರೆ, ಹಣ ಕಳ್ಕೊತಾ ಇದ್ದಾರೆ, ಮಂದಿಗೆ ಮೋಸ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅದು ಅದೇ ನಿಜವಾದ ಜೀವನ ಅಂತೇಳಿ ನಾವು ತಿಳ್ಕೊಳ್ತೇವೆ. ಅದು ಅಲ್ಲ. ವಿಶ್ವೇಶ್ವರಯ್ಯನವರು ಒಂದು ಮಾತು ಹೇಳ್ತಾರೆ. 102 ವರ್ಷ ಅವರು ಆ ಯುದ್ಧದ ಸಂದರ್ಭದಲ್ಲಿ ಒಬ್ಬರು ಪತ್ರಕರ್ತರು ಹೇಳಿದಾಗ ಏನು ನಿಮ್ಮ ಆರೋಗ್ಯದ ಗುಟ್ಟು ಅಂತ ಕೇಳಿದ್ರೆ ಅವರು ಹೇಳ್ತಾ ಇದ್ದಾರೆ, ಕ್ರಮವರಿತು ನಿದ್ದೆ, ಕ್ರಮವರಿತು ಕೆಲಸ, ಕ್ರಮವರಿತು ಊಟ. ಎಲ್ಲರೂ ಕೂಡ ಕ್ರಮಬದ್ಧವಾಗಿ ನಾನು ಮಾಡ್ತಾ ಇದ್ದೇನೆ. ಅದು ಕ್ರಮ ಇತ್ತು ಅಂತಂದ್ರೆ ನಾವು ನಿರ್ಧಾರಿಸುವುದು ಎಲ್ಲರೂ ಕೂಡ ಆಗಬೇಕು. ಆದರೆ ಇವತ್ತು ಯಾವುದಕ್ಕೂ ನಮಗೆ ಕ್ರಮ ಇಲ್ಲ. ಈ ಒಂದು
ವ್ಯವಹಾರಿಕ ಒಂದು ಒತ್ತಡ, ನಗರೀಕರಣ ಮತ್ತು ಸಂಸ್ಕೃತಿ, ಆ ಪಾಶ್ಚಿಮಾತ್ಯೀಕರಣದ ಅನುಕರಣೆ, ಇವೆಲ್ಲವುಗಳಿಂದ ನಮ್ಮ ಎಲ್ಲವನ್ನೂ ಕೂಡ ನಾವು ಮರಿತಾ ಇದ್ದೇವೆ. ಅದು ಇಲ್ಲದೆ ಆರೋಗ್ಯ ಆರೋಗ್ಯಗಳನ್ನು ನಾವು ಯೋಗ್ಯವಾಗಿ ಇಟ್ಕೊಂಡ್ರೆ ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಅದರಲ್ಲೂ ವಿಶೇಷವಾಗಿ ಇಂಥ ಸಂಗೀತ ಉತ್ತರ ಕರ್ನಾಟಕ ಕಡೆ ಈಗ ಶ್ರಾವಣ ಮಾಸ ಇವತ್ತು ಪ್ರತಿ ಊರಲ್ಲಿಯೂ ಕೂಡ ಒಂದು ಮಠ ಮಂದಿರ ಇದ್ದೇ ಇರುತ್ತೆ. ಆ ಮಠ ಮಂದಿರಗಳಲ್ಲಿ ಇಂತಹ ವಿಶೇಷ ವ್ಯಕ್ತಿಗಳನ್ನ ಕರೆದು ಅಲ್ಲಿ ಪ್ರತಿದಿನ ಕೂಡ ಉಪನ್ಯಾಸಗಳು ಇರುತ್ತೆ. ಶ್ರಾವಣ ಮಾಸದಲ್ಲಿ ಶ್ರವಣ ಕೇಳುವಂಥ ಮಾಸ ಇದು. ಆದರೆ ಈ ಭಾಗದಲ್ಲಿ ಅವೆಲ್ಲ ಇಲ್ಲವೇ ಇಲ್ಲ. ಅಂತಹ ಶ್ರವಣ ಕೇಳುವಂತಹ ಮತ್ತೆ ಅನೇಕ ಈಗಾಗಲೇ ಸಿದ್ಧಾಯ ಹೇಳಿದ ಹಾಗೆ ಅವನು ಎಲ್ಲಿಯೂ ಸಂಗೀತಗಾರ ಮನೆಯಲ್ಲಿ ಹೋದಂಥವರಲ್ಲ, ಅದನ್ನ ಕಲ್ತಂಥವರಲ್ಲ, ಅದು ಅಭಿಜಾತವಾಗಿ ಬಂದಂಥದ್ದು. ಇಂಥ ಎಷ್ಟೋ ಪ್ರತಿಭೆಗಳು ನಮ್ಮ ಮನಸ್ಸಲ್ಲಿ ಇರ್ತವೆ. ಅವು ಹಾಗೆಯೇ ಕಮ್ಮಿ ಹೋಗ್ತವೆ. ಕಾರಣ ಅವರದ್ದು ಒಂದು ಕಾಲುವೆ ಮಾರ್ಗ ಇಲ್ಲದೆ ಹೋದಾಗ. ಹಾಗೆ ಆ ಬೇಕಾ ಇರುವಂತಹ ಜೋಗದ ಜಲಪಾತವನ್ನು ವಿಶ್ವೇಶ್ವರಯ್ಯನವರು ಕಾಲುವೆ ಮೂಲಕ ಹರಿಸಿ ಇಡೀ ಮಂಡ್ಯ ಮೈಸೂರು ಜಿಲ್ಲೆಯನ್ನ ಒಂದು ಭತ್ತದ ಕಬ್ಬಿನ ಕಣಜವನ್ನಾಗಿ ಮಾಡಿದರು. ಇಲ್ಲ ಅವರು ಹಾಗೆ ಬೇಕಾಗ ಹಾಗೆ ಅಂತ ನಮ್ಮ ಎಷ್ಟೋ ಪ್ರತಿಭೆಗಳು ಮತ್ತೆ ನಮ್ಮಲ್ಲಿ ಇರುವಂತಹ ಎಷ್ಟೋ ಶಕ್ತಿಗಳು ವ್ಯಯವಾಗಿ ಹೋಗ್ತವೆ. ಅದಕ್ಕೆ ಪಾಲಕರಾದಂಥವರು ಅಥವಾ ಗುರು ಹಿರಿಯರು ಅದಕ್ಕೊಂದು ಚಾನಲೈಸ್ ಮಾಡಿದಾಗ ಅದನ್ನೊಂದು ಕಾಲುವೆ ಕಳಿಸಿ ಮುಂದೆ ಹೊರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಾಗ ಇಂಥ ಪ್ರತಿಭೆಗಳು ಹರಡೋದಕ್ಕೆ ಸಾಧ್ಯವಾಗ್ತವೆ. ಅರ್ಚನಾ ಕುಲಕರ್ಣಿಯವರು ಅಷ್ಟೇ, ಅವರು ಗಣಿತ ಪ್ರಾಧ್ಯಾಪಕರು, ಆದರೆ ಹವ್ಯಾಸವಾಗಿ ಸಂಗೀತವನ್ನು ಇಟ್ಕೊಂಡಿದ್ರು. ಹೀಗೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಎಂತೆಂಥದೋ ಹವ್ಯಾಸಗಳು, ಕುಡಿಯೋದು, ಇಸ್ಪೀಟ್ ಆಡೋದು, ಮತ್ತೆ ಬೇರೆ ಬೇರೆ ಎಂಥದೋ ಹವ್ಯಾಸಗಳು, ಅವೆಲ್ಲ ಹಾಳು ಮಾಡೋದು. ಈ ಸಂಗೀತ, ಸಾಹಿತ್ಯ ಮತ್ತೆ ಆರೋಗ್ಯಕರವಾದಂತಹ ಹವ್ಯಾಸಗಳನ್ನು ನಾವು ಉಳಿಸ್ಕೊಂಡ್ರೆ ಮನೆಯೂ ಕೂಡ ನೆಮ್ಮದಿಯನ್ನು ಇರಕ್ಕೆ ಸಾಧ್ಯ ಆಗುತ್ತೆ, ಸಮಾಜವೂ ಕೂಡ ನೆಮ್ಮದಿ ಇರಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಆರೋಗ್ಯ ಮತ್ತು ನಾವುಗಳು ಕೂಡ ಬೇರೆಯವರಿಗೆ ಮಾದರಿಯಾಗುವಂಥವ್ರು ಆಗ್ತೇವೆ. ಅಂತಹ ಒಂದು ಇಂತಹ ಭಾರತೀಯ ವಿದ್ಯಾಭವನ ಇಂಥ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಆಯೋಜಿಸಿ ತನ್ಮೂಲಕ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ರಾಘವೇಂದ್ರ ಜೋಶಿ, ಡಿ ಉಮಾಪ್ರಸಾದ್, ಓಂ ಪ್ರಕಾಶ್, ಅಮೃತ ಕುಲಕರ್ಣಿ ಜೊತೆವಾದ್ಯ ನುಡಿಸಿ ಗೇಯಕ್ಕೆ ತಾಳ ತಂದಿಟ್ಟರು. ಸಂಗೀತ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುಗಳೇ ಇಲ್ಲಿ ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ಕಲ್ಚರಲ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ.